ಆಮೇಲೆ ಮೂರಾಗಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನನಗೆ ಇದ್ರ ಜೊತೆ ಫ್ರೈಡ್ ಮೋಮೋಸ್ ಕೂಡ ಇಷ್ಟ ಅಂತ ಅಮ್ಮ ನನಗೆ ಫ್ರೈಡ್ ಮೋಮೋಸ್ ಕೂಡ ಮಾಡಿದ್ರು. ನೋಡಿ ಈ ರೀತಿಯಾಗಿ ಕಾಣ್ತಿದೆ. ಚಟ್ನಿ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಚಟ್ನಿ ಹೆಂಗ್ ಮಾಡೋದು ಅಂದ್ರೆ ಮಿಕ್ಸಿಗೆ ಸ್ವಲ್ಪ ಟೊಮ್ಯಾಟೊ ಮತ್ತೆ ನೆನ್ಸಿಟ್ಕೊಂಡಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೊಂಡು ಚೆನ್ನಾಗಿ ರುಬ್ಕೊಂಡ್ವಿ. ಅದನ್ನ ತಗೊಂಡು ಒಂದು ಸಾಸ್ ಪ್ಯಾನ್ ಅಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು.